ಹಲೋ ಎವ್ರಿವನ್, ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮತಾ ಶೆಟ್ಟಿ. ಇತ್ತೀಚೆಗೆ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಂತ ಪ್ರಕರಣ ಇಡೀ ದೇಶದ ಗಮನವನ್ನೇ ಸೆಳೆದಿತ್ತು. ಯಾಕಂದ್ರೆ ಲಕ್ಕುಂಡಿಯಲ್ಲಿ ಮನೆಯೊಂದಕ್ಕೆ ಪಾಯ ಅಗಿಯುವಾಗ, ಫೌಂಡೇಶನ್ ಅಗಿಯುವಂತ ಸಂದರ್ಭದಲ್ಲಿ ಸುಮಾರು 466 ಗ್ರಾಂ ನಿಧಿ ಸಿಕ್ಕಿತ್ತು. ಅದನ್ನ ರಿತ್ತಿ ಕುಟುಂಬಸ್ಥರು ಪ್ರಾಮಾಣಿಕತೆಯಿಂದ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹಸ್ತಾಂತರವನ್ನ ಮಾಡಿದ್ರು. ಹಾಗಾಗಿ ಸಾರ್ವಜನಿಕರ ಪ್ರಶಂಸೆಗೆ ರಿತ್ತಿ ಕುಟುಂಬ ಒಳಗಾಗಿತ್ತು. ಸುಮಾರು ದಿನಗಳ ಕಾಲ ಇದ್ರ ಬಗ್ಗೆ ಚರ್ಚೆಗಳು ಮುಂದುವರೆದಿತ್ತು. ಅಂದ್ರೆ ಕೆಲವರಂದ್ರು ನಿಧಿ ಸಿಕ್ಕಿದ್ದೆವು ಒಳ್ಳೇದಲ್ಲ, ಅದರಿಂದ ಇಡೀ ಕುಟುಂಬಕ್ಕೆ ಹಾನಿ ಆಗತ್ತೆ ಅಂತ ಹೇಳ್ತಾ ಇದ್ರು. ಇನ್ ಕೆಲವರು ಇಷ್ಟೆಲ್ಲ ಪುರಾತನ ಕಾಲದ ವಸ್ತುಗಳು ಸಿಕ್ಕಿದೆ, ಅದರಲ್ಲೂ ಚಿನ್ನ ಸಿಕ್ಕಿದೆ, ಹಾಗಾಗಿ ಅದನ್ನ ಯಾರಿಗೂ ಹೇಳ್ದೆ ಅವರೇ ಇಟ್ಕೋಬಹುದಾಗಿತ್ತು ಅಂತ ಕೆಲವರು ಚರ್ಚೆಗಳನ್ನ ಮಾಡ್ತಾ ಇದ್ರು. ಬಟ್ ಕಾನೂನಿನ ಪ್ರಕಾರ ಇದು ಅಪರಾಧ ಆಗುತ್ತೆ. ನಿಧಿ ಸಿಕ್ಕ ತಕ್ಷಣ ಸಂಬಂಧಪಟ್ಟಂತ ಸ್ಥಳೀಯ ಆಡಳಿತ ವರ್ಗಕ್ಕೆ ಆ ವಿಷಯವನ್ನ ತಿಳಿಸ್ಬೇಕಾಗತ್ತೆ. ಮತ್ತೆ ಸಂಪೂರ್ಣವಾಗಿ ಏನ್ ಸಿಕ್ಕಿದೆ ಅದಷ್ಟನ್ನು ಕೂಡ ಕೊಡಬೇಕಾಗತ್ತೆ. ಫೈನ್. ಈ ವಿಷಯ ಈಗ ಯಾಕೆ? ಬೆಲ್ಜಿಯಂನಲ್ಲಿ ಒಂದು ಅಪರೂಪದ ಘಟನೆ ಆಗಿದೆ. ಬೆಲ್ಜಿಯಂನಲ್ಲಿ ಒಳಚರಂಡಿಗೋಸ್ಕರ ಪೈಪ್ಲೈನ್ ಕಾಮಗಾರಿಯನ್ನ ಮಾಡ್ತಾ ಇದ್ರು. ಆಗ ಕಾರ್ಮಿಕ ಕೂಬೆ ಅಂತ ಆತನ ಹೆಸರು. ಈ ಕಾಮಗಾರಿ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಆತನ ಕಣ್ಣಿಗೆ ಚಿನ್ನದ ಗಟ್ಟಿ ಬಿದ್ದಿದೆ, ಕಾಯಿನ್ಗಳು ಬಿದ್ದಿದೆ, ಆಮೇಲೆ ಬೆಳ್ಳಿಯ ಬಾರ್ಗಳು ಸಿಕ್ಕಿದೆ. ಅಂದ್ರೆ ಅದು ನಿಧಿನೇ. ಸೊ ಆತ ತಕ್ಷಣಕ್ಕೆ ತಾನು ವರ್ಕ್ ಮಾಡ್ತಾ ಇದ್ದಂತ ಮ್ಯಾನೇಜರಿಗೆ ಮಾಹಿತಿಯನ್ನ ಕೊಡ್ತಾನೆ. ಆ ಮ್ಯಾನೇಜರ್ ಪ್ರಾಮಾಣಿಕತೆಯಿಂದ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರ ಒಟ್ಟು ಮೌಲ್ಯ ಕೇಳಿದ್ರೆ ನಿಜಕ್ಕೂ ಗಾಬರಿ ಆಗ್ತೀರಾ. ಅದ್ರ ಮೌಲ್ಯ 9 ಮಿಲಿಯನ್ ಯೂರೋ, ಅಂತಂದ್ರೆ 98 ಕೋಟಿ, ಹತ್ತತ್ರ 100 ಕೋಟಿ ಅಂತ ಲೆಕ್ಕ ಇಟ್ಕೊಳ್ಳಿ. ಸೊ ಈ ಕೂಬೆಯ ಕಾರ್ಯಕ್ಕೆ ಈಗ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಮತ್ತೆ ಅಲ್ಲಿನ ಕಾನೂನು ಕೂಡ ಆಲ್ಮೋಸ್ಟ್ ಸೇಮೇ ಇದೆ. ಅಂದ್ರೆ ನಿಧಿ ಸಿಕ್ಕ ತಕ್ಷಣ ಅದನ್ನ ಸ್ವಂತಕ್ಕೆ ಉಪಯೋಗ ಮಾಡ್ಕೊಳಂಗಿಲ್ಲ, ಅಥವಾ ಇಂತಿಷ್ಟು ಪ್ರಮಾಣ ಅಂತ ತೆಗೆದಿಟ್ಟು ಅದನ್ನ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಂಗಿಲ್ಲ. ತಕ್ಷಣಕ್ಕೆ ಮ್ಯಾನೇಜರ್, ಅಂದ್ರೆ ಕೂಬೆ ಮ್ಯಾನೇಜರ್ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಾ ಇದ್ದಂಗೆ ಅವ್ರು ಬರ್ತಾರೆ, ಅಷ್ಟು ವಸ್ತುಗಳನ್ನ ಸೀಸ್ ಮಾಡ್ಕೊಳ್ತಾರೆ. ಸೊ ಪ್ರಾಥಮಿಕವಾಗಿ ಈ ಬಗ್ಗೆ ಮಾಹಿತಿ ಸಿಕ್ಕಿರೋದು ಇದು 19ನೇ ಶತಮಾನದಲ್ಲಿ ಉತ್ತರಾರ್ಧದಲ್ಲಿ ಬ್ರೂವರಿ ಮಾಲೀಕ ಥಿಯೋಫಿಲಸ್ ವ್ಯಾನ್ ಆಸ್ಟೆಗಾಗಿ ನಿರ್ಮಿಸಲಾದಂತ ಒಂದು ಭವ್ಯ ವಿಲ್ಲ. ಅದ್ರ ಕೆಳಗಡೆ ಚೀಲದಲ್ಲಿ ನೆಲಮಾಳಿಗೆಯನ್ನ ಮಾಡಿ ಆ ಚೀಲದಲ್ಲಿ ಇದನ್ನೆಲ್ಲ ಇಟ್ಟಿದ್ರು ಅಂತ ಹೇಳಿ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿರೋದು. ಅಧಿಕಾರಿಗಳು ತ್ವರಿತವಾಗಿ ಇದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, ಅದನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಿದ್ದಾರೆ. ಅದರ ಮೂಲ ಯಾವುದು ಅಂತ ಹೇಳಿ ಈಗ ಪರಿಶೀಲನೆಯಲ್ಲಿ ಅಧಿಕಾರಿಗಳು ನಿರತರಾಗಿದ್ದಾರೆ. ಈ ವ್ಯಾನ್ ಆಸ್ಟೆ ಅಂತಂದ್ರೆ ಇದು ಡಚ್ ನ ಒಂದು ಸರ್ನೇಮ್ ಆಗುತ್ತೆ. ಆಸೆ ಅನ್ನೋ ಪ್ಲೇಸ್ ಇಂದ ಇವರೆಲ್ಲ ಬಂದಿದ್ದಾರೆ ಅಂತ ಹೇಳಿ ಇವ್ರಿಗೆ ವ್ಯಾನ್ ಆಸ್ಟೆ ಅಂತ ಹೇಳಿ ಆ ಸರ್ನೇಮ್ ಅನ್ನ ಇಡಲಾಗುತ್ತೆ. ಇನ್ನು ಇದರಲ್ಲಿ ಇವಾಗ ಯಾರೆಲ್ಲ ಪಾಲುದಾರರಾಗಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಪ್ರಾಥಮಿಕವಾಗಿ ಈ ಕಟ್ಟಡ ಗುತ್ತಿಗೆದಾರರು, ಆಮೇಲೆ ಕಲ್ಯಾಣ ಸಂಸ್ಥೆ, ಮತ್ತೆ ವ್ಯಾನ್ ಆಸ್ಟೆ ಕುಟುಂಬದವರು. ಯಾಕಂದ್ರೆ ಮೂಲ ಮಾಲೀಕರು ಅವರೇ ಅಂತ ಪ್ರಾಥಮಿಕ ಮಾಹಿತಿ ಸಿಕ್ಕಿರೋದ್ರಿಂದ ಹಾಗಾಗಿ ಅವ್ರನ್ನೂ ಕೂಡ, ಆ ಕುಟುಂಬದ ವಂಶಸ್ಥರನ್ನು ಕೂಡ ಈಗ ಪಾಲುದಾರರು ಅಂತ ಮಾಡ್ಕೊಂಡಿದ್ದಾರೆ. ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಿದ ಮೇಲೆ ಇದು ಯಾರಿಗೆ ಸೇರ್ಬೇಕು, ಎಷ್ಟು ಪರ್ಸೆಂಟೇಜ್ ಸೇರ್ಬೇಕು, ಏನು ಎತ್ತ ಅನ್ನೋದನ್ನ ಅಲ್ಲಿನ ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ. ಅಂದ್ರೆ ಬೆಲ್ಜಿಯಂನಲ್ಲಿ ಯುವಕನೊಬ್ಬನಿಂದ ಹತ್ತತ್ರ 98 ಕೋಟಿ ಮೌಲ್ಯದ ನಿಧಿ ಇವಾಗ ಪತ್ತೆಯಾಗಿರೋದೆ ಹಾಟ್ ಟಾಪಿಕ್ ಆಗಿದೆ. ಈ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇದೆ. ಮತ್ತೆ ಈ ಕಾರ್ಮಿಕ ಕೂಬೆ ಪ್ರಾಮಾಣಿಕತೆಗೆ ಪ್ರಶಂಸೆಗಳು ವ್ಯಕ್ತವಾಗ್ತಿದೆ. ಈ ಸುದ್ದಿ ಬಗ್ಗೆ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮುಖೇನ ತಿಳಿಸಿ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.